ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಬನ್ನಿ ಇವತ್ತು ನಂದಗೋಕುಲ ಧಾರಾವಾಹಿ ಸ್ಟೋರಿನ ನೋಡ್ಕೊಂಬರೋಣ. ಇನ್ನೂ ಯಾರ್ಯಾರು ನನ್ನ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ನಿಮ್ಮ ಸಪೋರ್ಟ್ ನಮಗೆ ತುಂಬಾನೇ ಮುಖ್ಯ. ನಂದ ಬೇಜಾರು ಮಾಡ್ಕೊಂಡು ಅಂಗಡಿ ಕಡೆ ಬರ್ತಾನೆ. ಆಗ ಅಲ್ಲಿ ಕೆಲಸ ಮಾಡೋವಂಥ ಒಂದು ಅಯ್ಯ ಕೇಳಿಸುತ್ತೆ. ವಿಷಯ ಗೊತ್ತಾಯಿತು ನಂದ, ಹೀಗೆಲ್ಲ ಆಗಬಾರ್ದಿತ್ತು ಅಂತ ಹೇಳ್ತಾನೆ. ಬಟ್ ಆದರೂ ಏನು ಮಾತಾಡದಲೇ ಇರುವಂಥ ಪರಿಸ್ಥಿತಿಯಲ್ಲಿ ಕೂತ್ಕೊಂಡು ನಂದ ಹಿಂದಿಂದೆಲ್ಲ ನೆನೆಸ್ಕೊತಿರ್ತಾನೆ. ಅವ್ರ ಮಕ್ಕಳನ್ನ ಹೇಗೆ ಬೆಳೆಸಿದ್ದು, ಎಷ್ಟು ಖುಷಿಪಟ್ಟಿದ್ದು, ಸೈಕಲ್ ಓಡಿಸಿದ್ದು, ಅವ್ರಿಗೆ ಸ್ನಾನ ಮಾಡಿಸಿದ್ದು, ತರಲೆ ಮಾಡಿದ್ದು, ಅವ್ರನ್ನ ಈಜೋಡಿಸಿದ್ದು ಎಲ್ಲ ಕೂಡ ನೆನೆಸ್ಕೊತಿರ್ತೀನಿ. ನಾನು ಇಷ್ಟೆಲ್ಲ ಮಾಡಿದೆ, ಯಾಕೆ ಇಷ್ಟೆಲ್ಲ ಹಿಂಗೆ ಮಾಡಿಬಿಟ್ರಲ್ಲಪ್ಪ ನನ್ನ ಜೀವನಾನ ಅಂತ ಹೇಳ್ಬಿಟ್ಟು ಹಾಗೆ ನೆನೆಸ್ಕೊತಾ ಕೂತಿರ್ತೀನಿ. ನಮ್ಮ ಒಂದು ಫ್ಯಾಮಿಲಿ ಅಂದರೆ ಹಿಂಗಿರಬೇಕು ಅಂತ ಎಲ್ಲರೂ ಕೂಡ ಬಾಯಿ ಮೇಲೆ ಬೆರಳಿಟ್ಕೊತಾ ಇದ್ದರು. ಹಾಗೆ ಬದುಕಿದ್ದೀವಿ ನಾವು ಅಂತ ಹೇಳ್ತಾರೆ. ಊರಿನ ಜನರು ಹೇಳ್ತಿರ್ತಾರೆ, ಮುಂದೊಂದು ದಿವಸ ನಿನ್ನ ಮಕ್ಕಳು ಮದುವೆ ಆಗಿ ಬರ್ತಾರಲ್ಲ, ನಿನ್ಗೆ ಹೇಳ್ದಲೆ ಕೇಳ್ದಲೆ ಅವಾಗ ಗೊತ್ತಾಗುತ್ತೆ ಕಣೋ ಅಂತ ಹೇಳ್ತಾರೆ. ಅವರೆಲ್ಲರೂ ಕೂಡ ಎಲ್ಲರಿಗೂ ಸಾವಲಾಗ್ತಾರೆ. ಇಲ್ಲ, ನಾನು ಹೇಳಿದ ಮಾತನ್ನ ಗೆರೆನ ದಾಟಲ್ಲ, ನೋಡ್ತಾ ಇರಿ ಎಲ್ಲರೂ ಅಂತ ಹೇಳ್ಬಿಟ್ಟು ಹಾಕಿ ಬಂದಿರ್ತಾನೆ. ಆಗ ನಂದ ಅದನ್ನೆಲ್ಲ ನೆನೆಸ್ಕೊಂಡು ತುಂಬ ಅಳ್ತಾ ಇರ್ತಾನೆ. ನನ್ನ ಜೀವನದಲ್ಲೇ ಹಿಂಗೆ ಆಗಬೇಕಾ, ನಾನು ಏನು ತಪ್ಪು ಮಾಡಿದ್ದೀನಿ ಅಂತ ಹೇಳ್ತಿರ್ತಾರೆ. ಅದೇ ಟೈಮ್ಗೆ ಮಾಧವ ಕೂಡ ಬರ್ತಾರೆ. ಅಪ್ಪ ಯಾಕಪ್ಪ ಈಗ ಅಳ್ತಿದ್ದೀರಾ, ಏನಾಯ್ತಪ್ಪ, ಯಾಕೆ ಈಗ ಅಳ್ತಿದ್ದೀರಾ, ಬನ್ನಿ ಮನೆಗೆ ಹೋಗೋಣ ಅಂತ ಹೇಳ್ತಾರೆ. ಇಲ್ಲ ಮಾಧವ, ನಾನು ಬರಲ್ಲ, ನಾನು ಯಾವ ಮುಖ ಹೊತ್ಕೊಂಡು ಬರಲಿ, ನಾನು ಹೇಳು ಅಂತ ಹೇಳ್ತಿರ್ತಾರೆ. ಮಾಧವ, ನಾನು ನಿಂಗೆ ಒಂದು ಕ್ವಶನ್ ಕೇಳ್ತೀನಿ, ಹೇಳ್ತೀಯಾ? ನಾನು ಒಳ್ಳೆ ಅಪ್ಪನ ಇಲ್ವಾ? ಹೇಳು ಮಾಧವ, ನಾನು ನಿಮಗೆ ಅಷ್ಟು ಪ್ರೀತಿಯಿಂದ ಬೆಳೆಸಿಲ್ವಾ? ಆಯಿತಾ, ನಾನು ನಿಮಗೆ ಏನು ಕಮ್ಮಿ ಮಾಡಿದ್ದೀನಿ ಹೇಳು. ನನಗೆ ಅನ್ನಿಸ್ತಿದೆ ನಾನು ಒಳ್ಳೆ ಅಪ್ಪ ಅಂತ ಅಲ್ವೇನೋ ಅಂತ ಹೇಳ್ತೀನಿ. ನಾವು ಒಳ್ಳೆ ಮಕ್ಕಳಾಗಿ ಬೆಳೀಲಿ, ಈ ಪ್ರಪಂಚಕ್ಕೆ ಒಳ್ಳೆ ಮಕ್ಕಳಾಗಲಿ, ಮಕ್ಕಳು ಅಂತ ಇದ್ದರೆ ಮಾಧವನ ಮಕ್ಕಳು ಥರ ಇರಬೇಕು ಅಂತ ಬಯಸೋದು ತಪ್ಪ ಹೇಳು, ಪ್ರೀತಿ ಮಾಡಿಬಿಡಿ ಅಂತ ಅದಕ್ಕೆ ಹೇಳಿದ್ದು. ಸ್ವಲ್ಪ ನಿಮಗೆ ರಿಸ್ಟ್ರಿಕ್ಷನ್ ಮಾಡಿದೆ, ಅಂಥದ್ರಲ್ಲಿ ನೀವು ಇಷ್ಟೊಂದು ಎಲ್ಲರಿಗೂ ಒಂದು ಆಸೆ ಇರುತ್ತೆ, ಮಕ್ಕಳನ್ನ ಮದುವೆ ನೋಡಬೇಕು ಅನ್ನೋದೇ ಅಪ್ಪ ಅಮ್ಮನ ಕನಸಾಗಿರುತ್ತೆ. ಅದರಲ್ಲೂ ಮಿಡಲ್ ಕ್ಲಾಸಸ್ ಫ್ಯಾಮಿಲಿಯವರು ದುಡ್ಡನ್ನೆಲ್ಲ ಒಂದು ಕಡೆ ಕೂಡಿಟ್ಟು ಮದುವೆಗೆ ಅಂತ ಇಟ್ಟಿರ್ತಾರೆ. ಆಯಿತಾ, ನಾನು ಈ ಊರಿಗೆ ಬಂದಾಗ ನಾನು ಒಬ್ಬ ಅನಾಥ ಅಂತ ನನ್ನನ್ನು ಕರಿತಾ ಇದ್ರು ಕಣೋ. ಆವಾಗ ದೇವತೆಯಾಗಿ ಸಿಗ್ತಾಳೆ ನಿಮ್ಮಮ್ಮನ ಕೈ ಹಿಡಿದು ಮದುವೆ ಆದಮೇಲೆ ನಂದು ಒಂದು ಕುಟುಂಬ ಅಂತ ಆಯಿತು. ಎಲ್ಲರೂ ಕೂಡ ಆಗ ಮಾತಾಡೋದನ್ನು ನಿಲ್ಲಿಸಿದ್ರು. ಆಗ್ಲಿಂದ ನಾನು ಸ್ವಲ್ಪನೇ ಚೇತರಿಸ್ಕೊಂಡು ಈ ಮಟ್ಟಕ್ಕೆ ಬಂದು ನಿಂತಿದ್ದೀನಿ. ಆದರೂ ಕೂಡ ನಾನು ಯಾರಿಗೂ ಏನು ಕೆಟ್ಟದ್ದನ್ನು ಬಯಸಿಲ್ಲ ಮಾಧವ. ಯಾಕೆ ಈಗ ಆಗ್ತಿದೆ ನನ್ನ ಬಾಳಲ್ಲಿ, ನಾನೇನು ತಪ್ಪು ಮಾಡಿದ್ದೀನಿ, ನಾನು ಯಾರಿಗೆ ಏನು ಪಾಪ ಮಾಡಿದ್ದೀನಿ, ನಂಗೆ ತುಂಬ ನೋವಾಗ್ತಿದೆ. ಅದರಲ್ಲೂ ವಲ್ಲಭ ಮಾಡಿದ ಕೆಲಸದಿಂದ ನಾನು ಹೇಗೆ ತಲೆ ಎತ್ಕೊಂಡು ಬಳ್ಳಿ, ನಾನು ಹೇಗೆ ಅಂಗಡೀಲಿ ಕೂತ್ಕೊಳ್ಳಿ ಮಾಧವ, ನನಗಂತೂ ಏನು ಮಾತಾಡಬೇಕು ಅನ್ನೋದೇ ನನಗೆ ಗೊತ್ತಾಗ್ತಿಲ್ಲಪ್ಪ. ಎಷ್ಟು ನಾನು ದ್ರೋಹ ಮಾಡಿದ್ದೀನಿ, ನಾನಂತ ಒಳ್ಳೆ ಅಪ್ಪ ಅಲ್ಲ ಅಂತ ಅನ್ನಿಸ್ತಿದೆ ನನಗೆ. ನಾನೇ ಹಂಗೆ ಅನ್ನಿಸ್ತಿದೆ, ನಾನು ಒಳ್ಳೆ ಅಪ್ಪ ಅಲ್ಲ, ನಾನು ಒಳ್ಳೆ ಅಪ್ಪ ಆಗೋಕ್ಕೆ ಸಾಧ್ಯನೇ ಇಲ್ಲ. ಒಳ್ಳೆ ಅಪ್ಪ ಆಗಿದ್ರೆ ಇದೆಲ್ಲ ಆಗ್ತಿರಲಿಲ್ಲ. ನನ್ನ ಬೆನ್ನಿಂದೆ ನಿಂತ್ಕೊಂಡು ಚೂರಿನ ಆಗ್ತಿರಲಿಲ್ಲ. ನನ್ನ ಬೆನ್ನೆಲುಬಾಗಿ ನಿಂತೀನಿ ಎಂದವರೆ ಈ ಥರ ನನಗೆ ಮಾಡ್ತಿದ್ದಾರೆ. ಆದರೆ ಕೇಶವ ಹಂಗೆ ಮಾಡ್ದ, ವಲ್ಲಭನೂ ಕೂಡ ಹಂಗೆ ಮಾಡ್ದ. ನಾನು ಏನೋ ಮಾಡಿದ್ದೀನಿ ನಿಮಗೆಲ್ಲ ಅಂತ ಹೇಳ್ತಾರೆ. ಅಪ್ಪ ಯಾಕೆ ಹೀಗೆ ಮಾತಾಡ್ತೀರಾ, ಸುಮ್ಮನಿರಪ್ಪ. ನಾನು ನಿಮಗೆ ಹಿರಿ ಮಗನಾಗಿ ನಿಮ್ಗೆ ಮಾತು ಕೊಡ್ತಾ ಇದ್ದೀನಿ. ನೀವು ಯಾವುದೇ ಹುಡುಗಿನ ತೋರಿಸಿ ಮದುವೆ ಮಾಡ್ಕೊತಂದ್ರು ನಾನು ಹುಡುಗಿ ಕಣ್ಣು ಮುಚ್ಕೊಂಡು ತಾಳಿ ಕಟ್ತೀನಪ್ಪ, ನಾನು ನಂಬಿ ಅಪ್ಪ ದಯವಿಟ್ಟು ಅಂತ ಹೇಳ್ತಾರೆ. ವಲ್ಲಭಂಗೆ ಮಾತನ್ನ ಕೊಡ್ತಾ ಇರ್ತಾನೆ. ಬಟ್ ಮಾಧವಂಗೆ ಅದನ್ನು ಒಪ್ಕೊಳ್ಳೋಂಥ ಪರಿಸ್ಥಿತಿಯಲ್ಲಿ ಅವನು ಇರಲ್ಲ. ಆಗ ನಿಧಾನವಾಗಿ ಅವನ ಕೈನ ಕೆಳಗಿಳಿಸ್ತಾರೆ. ಅಪ್ಪ ಯಾಕಪ್ಪ ಇಷ್ಟೊಂದು ಬೇಜಾರು ಮಾಡ್ಕೊಂಡಿದ್ದೀರಾ, ಅರ್ಥ ಮಾಡ್ಕೊಳ್ಳಿ ಸ್ವಲ್ಪ, ಅವರು ಯಾವ ಪರಿಸ್ಥಿತಿಲಿ ಇದ್ರೋ ಏನೋ ಅಂತ ಹೇಳ್ತಿರ್ತಾರೆ. ಇನ್ನೊಂದು ಕಡೆ ಅಮ್ಮು ಮನೆಗೆ ಎದುರುಗಡೆ ಬಂದು ಅಪ್ಪ ಅಪ್ಪ ಅಂತ ಕೂಗ್ತಿರ್ತಾರೆ. ಅವ್ರ ಅಪ್ಪನ ಸೂರ್ಯಕಾಂತ್ ಹಾಗೆ ಚಂದ್ರಕಾಂತ್ ಇಬ್ಬರು ಕೂಡ ಬರ್ತಾರೆ. ಚೆನ್ನಾಗಿ ಎಣ್ಣೆ ಕುಡಿದು ಟೈಟಾಗಿರ್ತಾರೆ. ಅಪ್ಪ ನಾನು ನಿಮ್ಮ ಜೊತೆ ಮಾತಾಡಬೇಕಪ್ಪ ಅಂತ ಹೇಳಿಬಿಟ್ಟು ಜೋರಾಗಿ ಕೂತ್ಕೊಂಡು ಬರ್ತಾ ಇರ್ತಾಳೆ. ಬಟ್ ಆದರೂ ಕೂಡ ಒಂದು ಕ್ಷಣ ಸೂರ್ಯಕಾಂತ್ ಮಗಳನ್ನ ನೋಡಿ ಹಾಗೆ ನಿಂತ್ಕೋತಾರೆ, ಏನು ಮಾತಾಡಬೇಕು ಅಂತ. ಆದರೆ ಚಂದ್ರಕಾಂತ್ ಅವರು ಅಣ್ಣ ಬಾ ಅಣ್ಣ ಒಳಗೆ ಹೋಗೋಣ ಅಂತ ಹೇಳ್ತಾರೆ. ಅಪ್ಪ ನಾನು ನಿಮ್ಮ ಜೊತೆ ಒಂದು ನಿಮಿಷ ಮಾತಾಡಬೇಕಪ್ಪ, ನನ್ನ ಮಾತು ಕೇಳಿ ಅಪ್ಪ ಅಂತ ಹೇಳಾಗಿ ಜೋರಾಗಿ ಅಮ್ಮಗೆ ಹೋಗ್ತಾ ಇರ್ತಾರೆ. ಅದೇ ಟೈಮ್ಗೆ ಸುಂದರ ಬರ್ತಾನೆ. ಯಾಕಮ್ಮು ಕೂಗ್ತಿದ್ಯಾ, ಈಗ ಅವರು ನಿನ್ನ ಮಾತನ್ನ ಕೇಳೋವಂಥ ಪರಿಸ್ಥಿತಿಯಲ್ಲಿ ಇಲ್ಲ ಅಮ್ಮ, ಬಾ ಅಂತ ಹೇಳ್ತಾರೆ. ಅದು ಹೇಗೂ ನೀವು ಮತ್ತು ವಲ್ಲಭ ಇಬ್ಬರು ಕೂಡ ಲವ್ ಮಾಡಿದ್ರಿ, 20 ವರ್ಷದಿಂದ ನೀವು ಈ ಕಾದಾಟ ನಡೆಸ್ತಿದ್ದೀರ. ಅದು ಹೇಗೆ ಒಂದೇ ದಿವಸದಲ್ಲಿ ಇಬ್ರಿಗೂ ಲವ್ ಆಯಿತು, ಅದು ಹೇಗೆ ಮದುವೆ ಆದರೆ ನೀವು, ಯಾಕೆ ಇಷ್ಟಪಟ್ರಿ, ಅಂದರೆ ನೀನು ಬೇರೆ ಹುಡುಗನ ಲವ್ ಮಾಡ್ತಿದ್ಯಾ ಅಂತ ಹೇಳಿದ ವಲ್ಲಭ, ನೀವು ಹೇಗೆ ಮದುವೆ ಆದ್ರಿ ಏನು ಅಂತ ಎಲ್ಲ ಕ್ವಶನ್ಸ್ನ ಸುಂದರ ಕೇಳ್ತಿರ್ತಾನೆ. ಅದನ್ನು ಮೀನಾ ಕೇಳಿಸ್ತಾ ಇರ್ತಾರೆ. ಅಯ್ಯೋ ಚಿಕ್ಕಪ್ಪ, ಇದನ್ನೆಲ್ಲ ಯಾಕೆ ನೀವು ಅವಳಿಗೆ ಕ್ವಶನ್ ಕೇಳ್ತಿದ್ದೀರಾ, ಪಾಪ ಮೊದಲೇ ಅಮ್ಮು ತುಂಬ ಟೆನ್ಷನ್ನಲ್ಲಿದ್ದಾಳೆ. ನೀವು ಯಾರಾದರೂ ಲವ್ ಮಾಡಿದ್ದೀರಾ, ಇಲ್ಲ, ಮತ್ತು ಲವ್ ಮಾಡಿದರೆ ಈ ಕ್ವಶನ್ಸ್ ಎಲ್ಲ ಕೇಳಬೇಕು, ಕ್ರಾಸ್ ಕ್ವಶನ್ಸ್, ಅದೆಲ್ಲ ಇವಳು ಕೇಳಿದರೆ ಅದು ಲವ್ ಮಾಡಿದ್ರೆ ಮಾತ್ರ ಗೊತ್ತಾಗೋದು, ಅದು ಹೇಗೆ ಲವ್ ಹುಡ್ತು ಒಂದೇ ದಿವಸದಲ್ಲಿ ಅಂತ. ಇದನ್ನೆಲ್ಲ ಈಗ ಕೇಳೋ ಟೈಮಲ್ಲ ಚಿಕ್ಕಪ್ಪ, ಆಯಿತಾ. ಅಮ್ಮು ಸ್ವಲ್ಪ ರೆಸ್ಟ್ ಮಾಡಲಿ, ಸುಮ್ಮನೆ ಇರಿ,
ನೀವು ಕೂಡ ಲವ್ ಮಾಡಿದರೆ ಲವ್ ಮಾಡೋ ಕತೆ ಏನು ಅಂತ ಗೊತ್ತಾಗ್ತಿತ್ತು. ನೀವು ಸುಮ್ಮನೆ ಕ್ರಾಸ್ ಕ್ವೆಶ್ಚನ್ ಕೇಳಿಬಿಟ್ರೆ ಅಂತ ಹೇಳಿಬಿಟ್ಟು ಅಮೂಲ್ಯನ ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ. ಅಮ್ಮು ಬೇಜಾರು ಮಾಡ್ಕೊಬೇಡ ಅಮ್ಮು, ಈಗ ಈ ಪರಿಸ್ಥಿತಿಯಲ್ಲಿ ನೀನು ಹೋಗಿ ಅವ್ರ ಹತ್ರ ಸಾರಿ ಕೇಳಿದರೆ ಅವರು ಕೇಳೋ ಅಂಥ ಪರಿಸ್ಥಿತಿಯಲ್ಲಿ ಇಲ್ಲ ಅಮ್ಮು, ಸ್ವಲ್ಪ ದಿವಸ ಕಳೀಲಿ ಆಯಿತಾ, ಆಮೇಲೆ ಎಲ್ಲ ಸರಿ ಹೋಗುತ್ತೆ. ನೀನು ಬೆಳಗ್ಗೆಯಿಂದ ಪಾಪ ತುಂಬ ಟಯರ್ಡ್ ಆಗಿದೆ, ಹೋಗು ಫ್ರೆಶ್ ಅಪ್ ಆಗ್ಬಿಟ್ಪ, ನಾನು ನಿನಗೆ ಟವಲ್ ತಂದು ಕೊಡ್ತೀನಿ, ಬಾತ್ರೂಮ್ ಆ ಕಡೆ ಇದೆ ಹೋಗು ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಚಂದ್ರಕ ಅವ್ರ ಹೆಂಡತಿ ಮತ್ತು ಮಗಳು ಇಬ್ಬರು ಕೂಡ ಮಾತಾಡ್ತಿರ್ತಾರೆ. ಅದು ಹೇಗೆ ಇವ್ರ ಮದುವೆ ಅದು, ಅಮ್ಮು ಲವ್ ಮಾಡಿದ್ದೇ ಬೇರೆ ಹುಡುಗನ, ಬಟ್ ಅವಳೇ ಆ ಹುಡುಗನ ಜೊತೆ ಬ್ಯಾಗ್ ಇಟ್ಕೊಂಡು ಹೋಗಿದ್ದನ್ನು ಕೂಡ ನಾನು ನೋಡಿದ್ದೀನಿ, ನಾನೇ ಕಳಿಸಿದ್ದೀನಿ ಅಂಥದ್ರಲ್ಲಿ ಅದು ಹೇಗೆ ಮದುವೆ ಆದ ನೋಡಿದರೆ ವಲ್ಲಭ ಗಿರಿಜಾ ಜೊತೆ ಟೆಂಪಲ್ಗೆ ಅಂತ ಹೋಗಿದ್ದ, ಅದು ಹೇಗೆ ಒಂದೇ ದಿವಸದಲ್ಲಿ ಮದುವೆ ಆದರು, ಏನು ಕಥೆಯೋ ನನಗೊಂದು ಗೊತ್ತಾಗ್ತಿಲ್ಲ, ಇಲ್ಲಿ ಏನೋ ಟ್ವಿಸ್ಟ್ ಇದೆ, ಅದನ್ನು ಕಂಡುಹಿಡಿಬೇಕು, ಇಲ್ಲಾಂತಂದರೆ ನನಗಂತೂ ನಿದ್ದೆ ಬರಲ್ಲ ಅಂತ ಅನ್ಕೋತಿರ್ತಾರೆ. ಇನ್ನೊಂದು ಕಡೆ ಗಿರಿಜಾ ಹಾಗೇ ಪಾತ್ರೆ ಒರೆಸ್ತಾ ಇರ್ತಾರೆ. ಅತ್ತೆ ಅತ್ತೆ ಅಂತ ಕೂತ್ಕೊಂಡು ಮೀನಾ ಬರ್ತಾಳೆ. ಆಗ ಯಾವುದೋ ಲೋಕದಲ್ಲಿರ್ತಾಳೆ ಅತ್ತೆ ಅತ್ತೆ ಅಂತ ಮತ್ತೆ ಕೂತ್ಕೊಂಡು ಯಾಕ ಏನಮ್ಮ ಅಂತ ಹೇಳ್ತಾರೆ. ಎಷ್ಟೆಲ್ಲ ನಡೆದೋಗ್ಬಿಡ್ತು ಮೀನಾನ, ಇದೆಲ್ಲ ನನ್ನಿಂದನೇ ಅಲ್ವಾ ಆಗಿದ್ದು ಅಂತ ಹೇಳ್ತಾರೆ. ಅಯ್ಯೋ ಈಗ ಅದನ್ನು ಬಿಡಿ, ವಲ್ಲಭ ಮತ್ತು ಅಮೂಲ್ಯ ಇಬ್ಬರೂ ಕೂಡ ಹೊಸದಾಗಿ ಮದುವೆ ಆಗಿದ್ದಾರೆ. ಸೊ ಅವ್ರಿಗೆ ಒಂದು ರೂಮ್ ಬೇಕಲ್ಲತ್ತೆ, ಹಾಗಾಗಿ ನಾನು ಹೊರಗಡೆ ಮಲ್ಕೋತೀನಿ, ನಾವು ಕೇಶವ ಅವರಿಬ್ಬರು ಮಲ್ಕೊಳ್ಳಿ. ಬೇಡಮ್ಮ, ನೀವು ಕೂಡ ಹೊಸದಾಗಿ ಮದುವೆ ಆಗಿರುತ್ತೆ, ನೀನು ಒಂದು ಹೆಣ್ಣಲ್ವೇನೆ ಅಂತ ಹೇಳ್ತಾರೆ. ಇಲ್ಲ ಅತ್ತೆ ಸುಮ್ಮನಿರಿ, ನಾನು ಕೂಡ ಅದನ್ನೇ ಯೋಚನೆ ಮಾಡ್ತಿದ್ದೆ ಅಮ್ಮ, ನೀನು ಯಾವ ಜನ್ಮದಲ್ಲಿ ನನಗೆ ಮಗಳಾಗಿ ಹುಟ್ಟಿದೋ ಗೊತ್ತಿಲ್ಲ, ನನಗಿಂತ ಮುಂಚೆನೇ ಎಲ್ಲ ನೀನು ಅರ್ಥ ಮಾಡ್ಕೊಂಡಿರ್ತೀಯ. ಅಯ್ಯೋ ಅತ್ತೆ ಅದೇನಿಲ್ಲ ಸುಮ್ಮನಿರಿ, ಸ್ಟೋರ್ ರೂಮ್ ಖಾಲಿ ಇದೆಯಲ್ಲ ಅದನ್ನು ಕ್ಲೀನ್ ಮಾಡ್ಕೊಡೋಣ ಬನ್ನಿ ಅಂತ ಹೇಳ್ತಾರೆ. ಹ್ಞೂ ಅಮ್ಮು, ಹ್ಞೂ ಮೀನಾ ಅದನ್ನೇ ಮಾಡ್ಕೊಡೋಣ ಅವ್ರಿಗೆ ಅಂತ ಹೇಳ್ತಾರೆ. ಅದನ್ನು ನೀನು ಮಾಡೋಗೋ, ಇಬ್ಬರು ಮಾಡೋಣ ಅಂತ ಹೇಳಿಬಿಟ್ಟು ಇನ್ನೊಂದು ಕಡೆ ಗಿರಿಜಾ ಬರ್ತಿರುತ್ತೆ. ಆಗ ಸುಂದರ ಅಕ್ಕ ಎಲ್ಲೋಯ್ತಿದ್ಯಾ, ಅವ್ರ ಮನೆಗೆ ಬರಲೇ ಇಲ್ಲ ಕೊಡೋ, ಹಾಗಾಗಿ ಕರ್ಕೊಂಬರೋಣ ಅಂತ ಹೋಗ್ತಿದ್ದೀನಿ. ಬೇಡ ಅಕ್ಕ ನಾನು ಬರ್ತೀನಿ ನಡಿ, ಬೇಡ ಅಲ್ಲಿ ಸ್ಟೋರ್ ರೂಮ್ ಕ್ಲೀನ್ ಮಾಡ್ಕೊಂಡು ಹೋಗು. ಇಲ್ಲ ಅಕ್ಕ ನೀನು ಒಬ್ಳೋದ್ರೆ ಬರಲ್ಲ, ಬಾವನ ನಾನು ಕರಿತೀನಿ, ಬಾ ಮನೆಗೆ ಹೋಗೋಣ ಅಂತ ಹೇಳ್ತಾರೆ. ಹೌದು ಎಷ್ಟೆಲ್ಲ ನಡೆದೋಯ್ತು, ಬಾವ ಎಷ್ಟು ಒಳ್ಳೆಯರು, ಮನಸ್ಸಲ್ಲಿ ಸ್ವಲ್ಪನೂ ಏನೂ ಇಟ್ಕೊಳ್ದಲೆ ಅಣ್ಣ ಸಹಾಯ ಕೊಟ್ಟಾಗ ಅವ್ರು ಬಂದು ಕಾಪಾಡಿದರು. ಅವ್ರ ಮನಸ್ಸಲ್ಲಿ ಸ್ವಲ್ಪನೇ ಪಾಪ ಒಳ್ಳೆಯ ನಂಬಿಕೆ ಓಡ್ತಿತ್ತು ಪವನ್ ಬಗ್ಗೆ. ಅದರದಲ್ಲಿ ಅಮೂಲ್ಯ ಮತ್ತು ವಲ್ಲಭ ಮದುವೆ ಆಗಿ ಬಂದು ಇಷ್ಟೆಲ್ಲ ಆಯಿತು, ಅಯ್ಯೋ ಇದೆಲ್ಲ ನನ್ನಿಂದನೇ ಕಣೋ ಆಗಿದ್ದು ಅಂತ ಹೇಳ್ಬಿಡ್ತಾಳೆ ಗಿರಿಜಾ. ಏನಕ್ಕ ಏನು ಹೇಳ್ತಿದ್ಯಾ ಅಂದರೆ, ಇಷ್ಟೆಲ್ಲ ನಡೀತಿದ್ರು ನಾನೇನು ಮಾತಾಡ್ದಲ್ಲಿ ನಿಂತಿದ್ದೀನಿ, ನಂದೇ ತಪ್ಪು ಕಣೋ ಅಂತ ಹೇಳಿದೆ ಅಂತ ಹೇಳ್ತಾರೆ. ಹಾಗೇನು ಅನ್ಕೋಬೇಡ, ಬಾ ಹೋಗ್ಬಿಟ್ಟು ಬಾವನ್ನ ಕರ್ಕೊಂಬರೋಣ ಅಂತ ಹೇಳ್ತಾರೆ. ನಿಮಿಷ ನಿಲ್ಲು, ನಾನು ಬರ್ತೀನಿ ಹೋಗೋಣ ಅಂತ ಹೇಳ್ಬಿಟ್ಟು ಅಲ್ಲಿಂದ ಅಂಗಡಿಗೆ ಅಂತ ಗಿರಿಜಾ ಮತ್ತು ಸುಂದರ ಇಬ್ಬರು ಕೂಡ ಬರ್ತಾರೆ. ಆಗ ಎಲ್ಲರೂ ಕೂಡ ಅಲ್ಲಲ್ಲೇ ಮಲ್ಕೊಂಡಿರ್ತಾರೆ. ಅದನ್ನ ಗಿರಿಜಾ ನೋಡ್ತಾನೆ. ರೀ ಏನು ರೀ ಎದ್ದೇಳ್ರಿ, ಯಾಕೆ ಹೀಗೆ ಮಲ್ಕೊಂಡಿದ್ದೀರಾ, ಎದ್ದೇಳಿ ಅಂತ ಹೇಳ್ತಾರೆ. ಯಾಕೆ ಏನಾಯಿತು ರೀ, ಹಿಂಗೆ ಮಲ್ಕೊಂಡಿದ್ದೀರಲ್ಲ, ಹುಷಾರಾಗಿದ್ದೀರಾ ಏನೋ, ಎದ್ದೇಳ್ರಿ ಪ್ಲೀಸ್ ಅಂತ ಹೇಳ್ತಿರ್ತಾರೆ. ಬಿಡೆ ನನ್ನ ಕೈನ, ನೀನು ನನ್ನ ಮುಟ್ಬೇಡ ಅಂತ ಹೇಳ್ತಾರೆ. ಮಾಧವ ಏನಾಯಿತು ಅಂತ ಕೇಳಿದಾಗ, ಇದಕ್ಕೆಲ್ಲ ಕಾರಣ ನೀನೇ, ನಿನ್ನಿಂದನೇ ಇಷ್ಟೆಲ್ಲ ನಡೆದಿದ್ದು ಅಂತ ಹೇಳ್ತಾರೆ. ನಾನೇನು ಎದ್ರುಕೊಂಡು ಇಷ್ಟಕ್ಕೆಲ್ಲ ಊರು ಬಿಟ್ಟು ಹೋಗೋ ಮನುಷ್ಯ ಅಲ್ಲ ಗೊತ್ತಾಯ್ತಾ, ನೀನು ಯಾಕೆ ಬರೋಕ್ಕೋದೆ, ನಿನ್ನಿಂದನೇ ಇದೆಷ್ಟೆಲ್ಲ ಆಗಿರೋದು, ನೀನೊಬ್ಳು ಸರಿಯಾಗಿದ್ದರೆ ಎಲ್ಲ ಸರಿಯಾಗಿರ್ತದ್ದು, ನಿನ್ನ ಮುಚ್ಚನೆ ಹಂಗಾಗಿರೋದು ಅಂತ ಹೇಳಿ ಬೈತಾ ಇರ್ತಾನೆ ಮಾಧವ. ಇದು ಇವತ್ತಿನ ಸ್ಟೋರಿ. ನಿಮ್ಮೆಲ್ರಿಗೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.